ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶಾಸಕರು ಧ್ರುವನಾರಾಯಣ್ ಅವರು ಅವರ ಕ್ಷೇತ್ರದಲ್ಲಿ ಏನು ಈ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಹಾಗೆ ಅಂತೇಳಿ ಕೇಳಿದ್ದಾರೆ. ಜಾಸ್ತಿ ಆಗಲಿಲ್ಲ ಮಾನ್ಯ ಅಧ್ಯಕ್ಷರೇ. 2023ರಲ್ಲಿ 985 ಆದರೆ 2024ರಲ್ಲಿ 990 ಆಗಿದೆ. 2025ಕ್ಕೆ 981 ಆಗಿದೆ. ಅಂದರೆ ಹೆಚ್ಚು ಆಗಲಿಲ್ಲ. 4-5 ಕಡಿಮೆ ಆಗಿದ್ರು ಕೂಡ ಅದನ್ನು ನಾನು ಕಡಿಮೆ ಆಯಿತು ಅಂತ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಹೆಚ್ಚಂತೂ ಖಂಡಿತವಾಗಿ ಆಗಿಲ್ಲ. ನಾವು ಈಗ ಅದಕ್ಕಾಗಿ ಈ ರೀತಿ ಪ್ರಕರಣಗಳಾಗಬಾರ್ದು ಅಂಥೇಳಿ ಭಾಳ ಕ್ರಮಗಳನ್ನು ತಗೊಂಡಿದ್ದೇವೆ. ಮೈಸೂರು ಜಿಲ್ಲೆ ಏನು ಕೇರಳಕ್ಕೆ ಬಾರ್ಡರ್ ಆಗ್ತಾ ಇದೆ, ಅವರು ನಂಜನಗೂಡಿಂದ ಕೇರಳಕ್ಕೆ ಬಾರ್ಡರ್ ಇದೆ, ಅಲ್ಲಿ ಚೆಕ್ ಪೋಸ್ಟನ್ನು ರಚನೆ ಮಾಡಿ 24 ಗಂಟೆ ಹಗಲು ರಾತ್ರಿ ಅಲ್ಲಿ ಚೆಕ್ ಪೋಸ್ಟನ್ನು ಮಾನಿಟರ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಈ ಮಾರ್ನಿಂಗ್ ಬೀಟು, ಫುಟ್ ಪೆಟ್ರೋಲಿಂಗು ಅಂತೇನು ನಮ್ಮಲ್ಲೆಲ್ಲ ನಡೀತಾ ಇದೆ, ಅದನ್ನು ಕೂಡ ಯಾವುದೇ ಅಹಿತಕರವಾದ ಘಟನೆ ಆಗಬಾರ್ದು ಅಂತೇಳಿ ಅದನ್ನು ಮಾರ್ನಿಂಗ್ ಬೀಟನ್ನು ಸ್ವಲ್ಪ ಸ್ಟ್ರೆಂಥನ್ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಇಡೀ ಜಿಲ್ಲೆನಲ್ಲಿ ಪಬ್ಲಿಕ್ ಸೇಫ್ಟಿ ಅಂತಕ್ಕಂಥ ಕಾರ್ಯಕ್ರಮದಡಿ ಸುಮಾರು 3221 ಕ್ಯಾಮ್ರಾಗಳನ್ನು ಇಡೀ ಜಿಲ್ಲೆನಲ್ಲಿ ಅಳವಡಿಸಿದ್ದಾರೆ. ಆ ಜಿಲ್ಲೆನಲ್ಲಿ ಎಲ್ಲೇ ಮೇನ್ ರೋಡ್ಗಳಲ್ಲಿ ಯಾರೇ ಅಪರಾಧ ಮಾಡಿ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ನಮಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಕ್ಕಂಥದ್ದು ಆ ವ್ಯವಸ್ಥೆಯನ್ನು ಕೂಡ ಇವತ್ತು ಮುಂಜಾಗೃತಾ ಕ್ರಮವಾಗಿ ಮಾಡಿದ್ದಾರೆ. ಆಮೇಲೆ ಭಾಳಷ್ಟು ಕ್ರಮಗಳು ನಾನು ವಿವರವಾಗಿ ಅವರಿಗೆ ಉತ್ತರ ಕೊಟ್ಟಿದ್ದೇನೆ. ಅದೆಲ್ಲವನ್ನು ಕೂಡ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಮಾನ್ಯ ಅಧ್ಯಕ್ಷರೇ. ಸೈಬರ್ ವಂಚನೆ ಆಗ್ತಾ ಇದೆ ಮೈಸೂರಿನಲ್ಲಿ, ಮೈಸೂರು ಡಿಸ್ಟ್ರಿಕ್ಟಲ್ಲಿ ಅಂತೇಳಿ ಇಡೀ ರಾಜ್ಯದಲ್ಲಿ ನಾವು ಈಗಾಗಲೇ ಕ್ರಮ ತಗೊಂಡಿವಿ. ಅಲ್ಲಿ 1930 ದೂರವಾಣಿ ಕರೆಯನ್ನು ಒಂದು ಪಬ್ಲಿಕ್ ಸೇಫ್ಟಿ ದೃಷ್ಟಿಯಿಂದ ಕೊಟ್ಟಿದ್ದೇವೆ. ಇಮಿಡಿಯೇಟ್ ಆಗಿ ಅದಕ್ಕೆ ಆ್ಯಕ್ಟ್ ಮಾಡ್ತಾರೆ. ನಾವು ಹೊಸದಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಮಾನ್ಯ ಅಧ್ಯಕ್ಷರೇ, ಮನೆ ಮನೆಗೆ ಪೊಲೀಸ್ ಅಂತೇಳಿ. ಪ್ರತಿಯೊಂದು ಪೊಲೀಸ್ ಜ್ಯೂರಿಸ್ಡಿಕ್ಷನ್ನಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಪೊಲೀಸ್ನವರು ಭೇಟಿ ಕೊಡಬೇಕು, ಅವರ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು ಮತ್ತು ಅವರಿಗೆ ಒಂದು ರೀತಿಯಲ್ಲಿ ಧೈರ್ಯ ಕೊಡಬೇಕು, ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ ಅಂತೇಳಿ ಅವರ ಟೆಲಿಫೋನ್ ನಂಬರನ್ನು ಶೇರ್ ಮಾಡ್ಕೋಬೇಕು. ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ, ನಿಮಗೇನಾದರೂ ತೊಂದರೆ ಆದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಇದಕ್ಕಾಗಲೇ ಇಡೀ ದೇಶದಲ್ಲಿ ಇದಕ್ಕೆ ಮೆಚ್ಚುಗೆ ಬಂದಿದೆ. 3ನೇ ಸ್ಥಾನ ಇಡೀ ದೇಶದಲ್ಲಿ. ಇದಕ್ಕೆ ಪ್ರೈಸ್ ಕೂಡ ಕೊಟ್ಟಿದ್ದಾರೆ, ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. 95% ಇಡೀ ರಾಜ್ಯದಲ್ಲಿ ಮನೆ ಮನೆಗೆ ಪೊಲೀಸ್ನವರು ಹೋಗಿ ಅವರನ್ನು ಮಾತಾಡಿಸಿ ಅವರಿಗೆ ಧೈರ್ಯ ಹೇಳಿ, ನಿಮ್ದೇನಾದರೂ ತೊಂದರೆ ಇದ್ದರೆ ಹೇಳಿ ಅಂತೇಳಿ ಅವರಿಗೆ ಮಾತಾಡಿಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ಹಾಗಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಅವರು ವೆಹಿಕಲ್ಸ್ ಕಡಿಮೆ ಇದೆ ಹಾಗೆ ಅಂತೇಳಿ ಹೇಳಿದರು. ವೆಹಿಕಲ್ಸ್ ಈಗಾಗಲೇ ನಾವು ಸಾಕಷ್ಟು ಎಷ್ಟು ವೆಹಿಕಲ್ಸ್ ಅಗತ್ಯ ಇದೆ ಅವರಿಗೆ ಅಷ್ಟನ್ನು ಕೊಟ್ಟಿದ್ದೀವಿ. ಒಂದು ಅವ್ರ ಕ್ಷೇತ್ರದಲ್ಲಿ ಕವಲಂದೆ ಅಂತೇಳಿ ಒಂದು ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಮಾತ್ರ ಒಂದು ಮೋಟ್ರ್ ಬೈಕ್ ಕೊಡಬೇಕಾಗಿದೆ. ಅದನ್ನು ನಾನು ಕೊಡಿಸ್ಕೊಡ್ತೀನಿ. ಯಾಕೆಂದರೆ ಒಂದು ಮೋಟ್ರ್ ಬೈಕ್ ಕೊಡಬೇಕು ಮತ್ತು 4 ಚಕ್ರದ್ದು ಜೀಪ್ ಆಗಲಿ ಕಾರ್ ಆಗಲಿ ಕೊಡಬೇಕಾಗತ್ತೆ. ಅದರಲ್ಲಿ ಕವಲಂದೆಯಲ್ಲಿ ಒಂದು ಮೋಟ್ರ್ ಬೈಕ್ ಶಾರ್ಟೇಜ್ ಇದೆ, ಅದನ್ನು ನಾನು ಕೊಡಿಸ್ಕೊಡ್ತೀನಿ. ಮತ್ತು ನಾವು ಎಲ್ಲ ರೀತಿ ಕ್ರಮಗಳನ್ನು ಮಾನ್ಯ ಅಧ್ಯಕ್ಷರೇ, ಈ 3 ವರ್ಷದಲ್ಲಿ ಸುಮಾರು 2700 ಜನನ ಅರೆಸ್ಟ್ ಮಾಡಿದ್ದೀವಿ. ಯಾರ್ಯಾರು ಅಪರಾಧದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನಾತ್ಮಕವಾದಂಥ ಕ್ರಮವನ್ನು ಕೂಡ ಈಗಾಗಲೇ ನಾವು ತಗೊಳ್ತಾ ಇದ್ದೀವಿ. ಆದ್ದರಿಂದ ಮಾನ್ಯ ಸದಸ್ಯರಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ, ಎಲ್ಲ ರೀತಿಯ ಸಹಕಾರವನ್ನು ಪೊಲೀಸ್ ಇಲಾಖೆ ತಮಗೆ ಕೊಡುತ್ತೆ. ಮತ್ತು ನಿಮಗೆ ವಾಹನಗಳ ಅಗತ್ಯ ಇನ್ನೂ ಮುಂದೆ ಅವ್ರ ಸಿಬ್ಬಂದಿ ಕೊರತೆ ಅಂತ ಹೇಳಿದರು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ. ಸುಮಾರು ನಮ್ಮಲ್ಲಿ 17,000 ಹುದ್ದೆಗಳು ಬಾಕಿ ಇದೆ, ಖಾಲಿ ಇದ್ದಾವೆ. ಅದನ್ನು ರಿಕ್ರೂಟ್ ಮಾಡೋದಕ್ಕೆ ಹಂತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ, ಪ್ರಾರಂಭ ಆಗ್ತಾ ಇದೆ. ಅದಾದಮೇಲೆ ನಾನು ಅವರಿಗೆ ಸಿಬ್ಬಂದಿಯ ಕೊರತೆಯನ್ನು ಸರಿ ಮಾಡಿಕೊಡ್ತೇನೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.